ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಮಾಡ್ಯುಲರ್ ಡ್ರೈಯರು. ನಾನು ಆರ್ಡರ್ ಮಾಡಿದ್ದೆ ಒಂದು 2 ಡೇಸ್ ಬ್ಯಾಕು, ಅದು ಇವತ್ತು ಬಂದಿದೆ. ನನಗೆ ಕಿಚನಲ್ಲಿ ಸ್ಪೇಸ್ ಕಡಿಮೆ ಇತ್ತು, ಡ್ರಾಯರ್ ಅಂತ ಏನೂ ಇರಲಿಲ್ಲ. ಸೊ ಅದಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಇದನ್ನು ತರಿಸ್ಕೊಂಡೆ ಶಾಪಿನಲ್ಲಿ. 560 ರುಪೀಸ್ ಇದಾಗಿದೆ. ಇವಾಗ ಇದು ಕಡಿಮೆ ಇದೆ, ಈಗ ಅಷ್ಟೊಂದು ರೇಟ್ ಏನಿಲ್ಲ. ಇನ್ನು ನಿಮಗೆ 510 520ಗೆಲ್ಲ ಇದು ಸಿಗುತ್ತೆ. ನನಗೆ ಕಿಚನ್ಗೆ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು. ಸೊ ಕಿಚನ್ಗೆ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಈಗ ಸಂಡೇ ಅದರಿಂದ ಮಕ್ಕಳು ಮನೇಲಿ ಇರ್ತಾರೆ, ಸೊ ಪಾನಿಪುರಿ ಮಾಡೋಣ ಅಂತ ಐಡಿಯಾ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬಟಾಣಿ ನೆನೆಸಿ ಮೊಳಕೆ ಬಂದಿರುವಂಥದ್ದು ಯೂಸ್ ಮಾಡ್ತೀನಿ. ಹಾಗೆ ಒಂದು ಆಲೂಗೆಡ್ಡೆ ಮೊಳಕೆ ಬಂದಿರೋದು ಅಂದ ತಕ್ಷಣ ಇದು ಏನು ಟೇಸ್ಟ್ ಚೇಂಜ್ ಆಗೋಲ್ಲ. ಹೆಲ್ತ್ ದೃಷ್ಟಿಯಿಂದ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ, ಸೇಮ್ ಟೇಸ್ಟೇ ಬರುತ್ತೆ. ಇದನ್ನು ಬೇಕಿಟ್ಕೊಂಡಾದ್ಮೇಲೆ ಪಾನಿಗೆ ಬೇಕಾಗಿರುವಂಥದ್ದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಶುಂಠಿ, 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಹಾಗೆ ಮೆಣಸು ಸ್ವಲ್ಪ, ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟಾಗುತ್ತೆ, ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕಲೇಬೇಕು. ಇದಕ್ಕೆ ಹಾಕ್ಕೊಂಡು ಫುಲ್ ಇದನ್ನು ಸ್ವಲ್ಪ ನೈಸಿಗೆ ರುಬ್ಕೋಬೇಕಾಗುತ್ತೆ. ಈಗ ಪಾನಿಗೆ ಹಾಕಬೇಕಾಗಿರೋದು ಮಸಾಲ ಎಲ್ಲ ಚೆನ್ನಾಗಿ ರುಬ್ಬಿ ರೆಡಿಯಾಗಿದೆ. ಪಾನಿಗೆ ಏನಂದರೆ ಸ್ವಲ್ಪ ಬೆಲ್ಲ ಮತ್ತು ನೆನೆಸಿ ತೆಗೆದಿರುವಂಥ ಹುಣಸೆ ಹಣ್ಣಿನ ರಸ. ಪಾನಿಗೆ ಇಂಪಾರ್ಟೆಂಟ್ ಅಂದರೆ ಬ್ಲ್ಯಾಕ್ ಸಾಲ್ಟು, ಅದರಲ್ಲಿ ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ನಾನು. ಅದು ಹಾಕಲೇಬೇಕಾಗುತ್ತೆ ಪಾನಿ ಟೇಸ್ಟಿಗೆ. ಹಾಕಿರುವಂಥ ಮಸಾಲೆ ಮತ್ತು ಸ್ವಲ್ಪ ನೀರು ಸೇರಿಸ್ಕೊಂಡು ಸಾಲ್ಟು ಮತ್ತು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ಪಾನಿ ರೆಡಿಯಾಗುತ್ತೆ. ಈ ಮಸಾಲೆನ ನೀವು ಇಟ್ಕೊಂಡು ಯಾವಾಗ ಬೇಕಾದರೂ ಪಾನಿ ಮಾಡ್ಕೋತಾ ಇರ್ಬೋದು. ಬೆಂದಿರುವಂಥ ಆಲೂಗೆಡ್ಡೆ, ಬಟಾಣಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಚಿಲ್ಲಿ ಪೌಡರು, ಸಾಲ್ಟ್ ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಯೂಸ್ ಮಾಡ್ತಾ ಇರೋದು ಇದಕ್ಕೆ ಪೂರಿನ ಪಾನಿ ಪಾಪಡ್ ತೊಗೊಂಬಂದು ಎಣ್ಣೆಗೆ ಹಾಕ್ಕೊಂಡ್ರೆ ಪಾನಿಪುರಿ ಅದು ಇದೇ ಟೇಸ್ಟ್ ಬರುತ್ತೆ. ಏನು ಚೇಂಜಸ್ ಅಂತೇನಿರಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ಹೀಗೆ ಯೂಸ್ ಮಾಡೋದು. ಈಗ ಸ್ಟಫಿಂಗ್ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ರೆಡಿ ಮಾಡಿಕೊಂಡು ಸೇಬು, ಈರುಳ್ಳಿ, ಸ್ವಲ್ಪ ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೊಂಡು ಹಿಂಗೆ ಮೇಲ್ಗಡೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಪಾನಿಪುರಿ ರೆಡಿ ಆಗುತ್ತೆ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಹೇಗಿತ್ತು ಅಂತ ನನಗೆ ತಿಳಿಸೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.